ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಹೋದ್ ಕ್ಲಾಸ್ ನಲ್ಲಿ ಕಲ್ತಂತಹ ಬಹಳ ಒಂದು ಚಂದದ ಪಾಠ ಅಂತ ಹೇಳಬಹುದು. ಸಿಮ್ಯುಲೇಷನ್ ಮೂಲಕ ನೀವು ಕಲಿತಾ ಇದ್ರಿ. ಬಲ ಅಂದ್ರೆ ಫೋರ್ಸ್ ಮತ್ತು ಚಲನೆಯ ನಿಯಮಗಳು. ಸೊ ಫೋರ್ಸ್ ಅಂಡ್ ಮೋಷನ್ಗೆ ಕೆಲವೊಂದು ನಿಯಮಗಳಿರುತ್ತೆ, ರೂಲ್ಸ್ ಇರುತ್ತೆ. ಅದ್ ಏನು ಅಂತ ತಿಳ್ಕೊಳ್ಳುವಂತಹ ಪಾಠ ಬಲ ಮತ್ತು ಚಲನೆಯ ನಿಯಮಗಳು. ಈಗ ಈ ಒಂದು ಪಾಠಕ್ಕೆ ನಾನು ಎಲ್ಲಿವರೆಗೂ ನೀವು ಪಾಠ ಮಾಡಿದ್ದೀನೋ ಅಲ್ಲಿವರೆಗೂ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೋಡೋಣ. ಬಹು ಆಯ್ಕೆಯ ಪ್ರಶ್ನೆಗಳು. ಇದನ್ನ ನೀವ್ ಎಷ್ಟು ಕಲ್ತಿದ್ದೀರಾ ಅಂತ ಪರೀಕ್ಷೆ ಮಾಡ್ಲಿಕ್ಕೂ ನೋಡ್ತಾ ಇದೀವಿ. ಜೊತೆಗೆ ಇದ್ರ ಕಲಿಕೆಯ ಮೂಲಕ ಹೊಸ ಹೊಸ ವಿಷಯಗಳು ಏನಿರುತ್ತೆ ಅಥವಾ ಇನ್ ಡೆಪ್ತ್ ನಾಲೆಜ್ ಏನಿರುತ್ತೆ ಅದನ್ನ ಕೂಡ ನಾವು ಪಡ್ಕೊಂತಾ ಸಾಗೋಣ. ಈಗ ನಾನ್ ನಿಮ್ಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು 5 ಪ್ರಶ್ನೆಗಳನ್ನ ನಾನು ನಿಮ್ಗೋಸ್ಕರ ಸಿದ್ಧಪಡಿಸಿದ್ದೀನಿ. ಈ ಪ್ರಶ್ನೆಗೆ ಎಷ್ಟು ಉತ್ತರಿಸಬಹುದು ಅಂತ ನಾವು ನೋಡ್ತಾ ಸಾಗೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಇವುಗಳಲ್ಲಿ ಅಂದ್ರೆ ಕೆಳಕಂಡಂತಹ ಆಯ್ಕೆಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನ ಹೊಂದಿದೆ ಅನ್ನೋದನ್ನ ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ಒಂದು, ರಬ್ಬರ್ ಚೆಂಡು ಅಥವಾ ಅದೇ ಅಳತೆ ಇರುವಂತಹ ಕಲ್ಲು. ರಬ್ಬರ್ ಚೆಂಡು ನಾವೆಲ್ಲ ಆಟ ಆಡ್ಲಿಕ್ಕೆ ಬಳಸ್ತೀವಿ, ರಬ್ಬರ್ ಬಾಲ್ ಅಂತ ಹೇಳ್ತೀವಲ್ವಾ. ಆ ಚೆಂಡನ್ನ ಬೀಸ್ದಾಗ ಏನ್ ಆಗುತ್ತೆ, ಅದು ವಾಪಸ್ ನಮ್ ಕೈಗೆ ಸೇರುತ್ತೆ. ಅದೊಂದು ರೀತಿಯಾದಂತಹ ಆಟ ಮಕ್ಕಳಿಗೆ. ಸೊ ನಾನು, ನೀವು ಎಲ್ಲರೂ ಕೂಡ ಈ ರಬ್ಬರ್ ಚೆಂಡುಗಳಲ್ಲಿ ಆಟಗಳನ್ನ ಆಡಿದ್ವಿ, ಹೌದಾ? ಸೊ ಈಗ ಜಡತ್ವದ ವಿಷಯ ಬಂದಾಗ ಯಾವ್ದು ಹೆಚ್ಚು ಜಡತ್ವವನ್ನ ಹೊಂದಿರುತ್ತೆ? ರಬ್ಬರ್ ಚೆಂಡ ಅಥವಾ ಅದೇ ಅಳತೆ ಇರುವಂತಹ ಒಂದು ಕಲ್ಲ? ಇದಕ್ಕೆ ಉತ್ತರ ಅದೇ ಅಳತೆ ಇರುವ ಕಲ್ಲು. ಕಲ್ಲಿನ ಜಡತ್ವ ಹೆಚ್ಚಾಗಿರುತ್ತೆ. ಬಿಕಾಸ್ ರಬ್ಬರ್ ಚೆಂಡಲ್ಲಿ ಮೂವ್ಮೆಂಟ್ ಅನ್ನೋದನ್ನ ನೀವು ಕಾಣಬಹುದು. ಸೊ ಅದೇ ಅಳತೆ ಇರುವಂತಹ ಕಲ್ಲು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಹೆಚ್ಚಿನ ಜಡತ್ವವನ್ನ ಅದು ಹೊಂದಿರುತ್ತೆ. ನೆಕ್ಸ್ಟ್, ಒಂದು ಬೈಸೈಕಲ್ ಅಥವಾ ರೈಲು. ಬೈಸೈಕಲ್ ಹೇಗೆ ತುಂಬಾ ಚಿಕ್ಕದಾಗಿ ಇರುತ್ತಲ್ವಾ ರೈಲ್ ಕಂಪೇರ್ ಮಾಡಿದಾಗ. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ರೈಲು ಆಗಿರುತ್ತೆ. ಯಾವುದು ಹೆಚ್ಚು ವೇಟೇಜ್ ಅನ್ನ ಹೊಂದಿರುತ್ತೆ ಅದೇ ಉತ್ತರವಾಗಿರುತ್ತೆ. ನೆಕ್ಸ್ಟ್, 5 ರೂಪಾಯಿ ನಾಣ್ಯ ಅಥವಾ 1 ರೂಪಾಯಿ ನಾಣ್ಯ. 5 ರೂಪಾಯಿ ನಾಣ್ಯ ಭಾರವಾಗಿ ಇರುತ್ತಾ ಅಥವಾ 1 ರೂಪಾಯಿ ನಾಣ್ಯ ಭಾರವಾಗಿರುತ್ತಾ? ಆಬ್ವಿಯಸ್ಲಿ 5 ರೂಪೀಸ್ ಕಾಯಿನ್ ಅಲ್ವಾ. 5 ರೂಪಾಯಿ ನಾಣ್ಯವನ್ನ ನೋಡಿದಾಗ ನಿಮ್ಗೆ ಅದು ಎಷ್ಟು ಭಾರವಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಸರಿಯಾದಂತಹ ಉತ್ತರ 5 ರೂಪಾಯಿಯ ನಾಣ್ಯವಾಗಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇವುಗಳು ಕಲ್ಲು, ರೈಲು, 5 ರೂಪಾಯಿಯ ನಾಣ್ಯ, ಇದು ಎಲ್ಲ ವೇಟೇಜ್ ಜಾಸ್ತಿ ಇರೋದ್ರಿಂದ ಹೆಚ್ಚು ಜಡತ್ವವನ್ನ ಹೊಂದಿರುತ್ತೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಬಲದ ಪರಿಣಾಮಗಳು ಅಲ್ಲ? ಈ ರೀತಿಯಾಗಿ ಹೇಳ್ತಾ ಬಲದ ಪರಿಣಾಮಗಳು ಯಾವ್ದ್ಯಾವ್ದಿರುತ್ತೆ ಅಂತ ಬಹು ಆಯ್ಕೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಆಪ್ಷನ್ ಎ, ನಿಶ್ಚಲ ಸ್ಥಿತಿಯಲ್ಲಿ ಇರುವ ವಸ್ತುವನ್ನು ಚಲನೆಗೆ ಬದಲಾವಣೆ. ನಿಶ್ಚಲ ಅಂದ್ರೆ ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ವಸ್ತು ಚಲನೆಗೆ, ಮೂವ್ಮೆಂಟ್ಗೆ ಬದಲಾವಣೆ ಆಗೋದು ಬಲದ ಪರಿಣಾಮನ ಅಲ್ವಾ? ಚಲಿಸುತ್ತಿರುವ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ಪಡೆಯಲು, ಸೊ ಒಂದು ಮೂವ್ಮೆಂಟ್ ಆಗ್ತಾ ಇರುವಂತಹ ವಸ್ತುನ ಮತ್ತೆ ಒಂದು ಫಿಕ್ಸ್ಡ್ ಸ್ಟೇಟ್ಗೆ ಇಡ್ಸೋದು. ಆಪ್ಷನ್ ಸಿ, ವಸ್ತುವಿನ ಗಾತ್ರ ಮತ್ತು ರಚನೆಯನ್ನ ಬದಲಾಯಿಸದೆ ಯಾವುದೇ ಬದಲಾವಣೆ ಮಾಡದೇ ಇರುವುದು. ಆಪ್ಷನ್ ಡಿ, ಚಲಿಸುತ್ತಿರುವ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ಪಡೆಯೋದು. ಅರ್ಥ ಆಯ್ತಾ? ಸೊ 4 ಆಪ್ಷನ್ಗಳು ನೀವಿಲ್ಲಿ ಕಾಣಬಹುದು. ಸೊ ಈಗ ನೀವ್ ಹೇಳಿ ಸರಿಯಾದಂತಹ ಉತ್ತರ ಏನು ಇರಬಹುದು ಅಂತ ಅನ್ಬಿಟ್ಟು. ಸೊ ಈ 4ರಲ್ಲಿ ಇದು
ಸರಿಯಾದ ಉತ್ತರವಾಗಿದೆ. ಸರಿಯಾದ ಉತ್ತರ ಅಂದ್ರೆ ಬಲದ ಪರಿಣಾಮ ಇದಲ್ಲ. ಹಂಗಾದ್ರೆ ಬಲದ ಪರಿಣಾಮ ಏನು? ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ವಸ್ತುವನ್ನ ಚಲನೆಗೆ ಬದಲಾಯಿಸೋದು, ಅಂದ್ರೆ ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ವಸ್ತುವನ್ನ ಮೂವ್ಮೆಂಟ್ ಮಾಡುವಂಥದ್ದು. ಅದೇ ರೀತಿ ಚಲಿಸ್ತಾ ಇರುವಂತಹ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ಪಡೆಯೋದು. ವೆನ್ ಅ ವಸ್ತು ವೆನ್ ಥಿಂಗ್ ಇಸ್ ಮೂವಿಂಗ್, ಅದನ್ನ ನಾವು ಫಿಕ್ಸ್ಡ್ ಸ್ಟೇಟ್ ನಲ್ಲಿ ಇರಿಸೋದು. ಅದೇ ರೀತಿ ಚಲಿಸ್ತಾ ಇರುವಂತಹ ವಸ್ತುವಿನ ದಿಕ್ಕನ್ನ ಬದಲಾವಣೆ ಮಾಡೋದು, ಮೂವ್ಮೆಂಟ್ ಆಗ್ತಾ ಇರೋ ವಸ್ತುವನ್ನ ದಿಕ್ಕು ಅಂದ್ರೆ ಡೈರೆಕ್ಷನ್ ನ ಚೇಂಜ್ ಮಾಡೋದು. ಮತ್ತೆ ವಸ್ತುವಿನ ಗಾತ್ರ ಮತ್ತು ರಚನೆಯನ್ನ, ಗಾತ್ರ, ವೇಟ್, ರಚನೆ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಆ ಫಾರ್ಮ್ ಅನ್ನ ಬದಲಾವಣೆ ಮಾಡೋದು. ಇವೆಲ್ಲವೂ ಕೂಡ ಬಲದ ಪರಿಣಾಮವಾಗಿರುತ್ತೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ? ವಸ್ತುವಿನ ಗಾತ್ರ ಮತ್ತು ರಚನೆಯನ್ನ ಬದಲಾಯಿಸದೆ ಯಾವುದೇ ಬದಲಾವಣೆ ಮಾಡದೆ ಇರೋದು ಅಂದ್ರೆ ಅದು ಬಲದ ಪರಿಣಾಮ ಅಲ್ಲ ಅನ್ನುವಂಥ ಉತ್ತರ ಇಲ್ಲಿ ಉಂಟಾಗುತ್ತೆ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಡತ್ವದ ಬಗೆ ಅಲ್ಲ? ಅರ್ಥ ಆಯ್ತಾ? ಆಪ್ಷನ್ ಎ ಸ್ಥಿರ ಜಡತ್ವ, ಆಪ್ಷನ್ ಬಿ ಪರಿಮಾಣದ ಜಡತ್ವ, ಆಪ್ಷನ್ ಸಿ ನೇರದ ಜಡತ್ವ, ಆಪ್ಷನ್ ಡಿ ಚಲನೆಯ ಜಡತ್ವ. ಸೊ ಇದ್ರಲ್ಲಿ ಯಾವ್ದು ಸರಿಯಾದಂತಹ ಉತ್ತರ? ಸ್ಥಿರ ಜಡತ್ವ ಅಂತ ಒಂದಿದೆ, ನೇರದ ಜಡತ್ವ ಅಂತ ಒಂದಿದೆ, ಚಲನೆಯ ಜಡತ್ವ ಅಂತ ಇದೆ, ಆದ್ರೆ ಪರಿಮಾಣದ ಜಡತ್ವ ಅಂತ ಯಾವುದೂ ಇಲ್ಲ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪರಿಮಾಣದ ಜಡತ್ವ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಚಲನೆಯ ಪರಿಮಾಣಗಳ ನಿಯಮ? ಸೊ ಈ ಒಂದು ಮೂವ್ಮೆಂಟ್ಗೆ ಒಂದು ರೂಲ್ ಇದೆ ಅಂತ ಹೇಳಿದೆ ನಾನು ಅಲ್ವಾ? ಸೊ ಅದರ ಒಂದು ನಿಯಮ ಏನು? ಆಪ್ಷನ್ ಎ ವಸ್ತುಗಳ ರಾಶಿಯು ಸಂಘರ್ಷಣಕ್ಕಿಂತ ಮುಂಚೆ ಸಮನಾಗಿ ಇರುತ್ತದೆ, ಆಪ್ಷನ್ ಬಿ ವಸ್ತುಗಳ ರಾಶಿಯು ಸಂಘರ್ಷಣಕ್ಕಿಂತ ನಂತರ ಸಮನಾಗಿ ಇರುತ್ತದೆ. ಸೊ ಬಿಫೋರ್ ಸಂಘರ್ಷಣ, ಆಫ್ಟರ್ ಸಂಘರ್ಷಣ ಆ ವಸ್ತುಗಳ ರಾಶಿ ಸಮನಾಗಿರುತ್ತೆ ಅನ್ನೋದು ಈ ಆಪ್ಷನ್ ಎ ಮತ್ತು ಬಿ ಹೇಳ್ತಾ ಇರೋದು. ಆಪ್ಷನ್ ಸಿ ಇವೆರಡೂ ಸರಿ ಅಂತ ಹೇಳ್ತಾ ಇದೆ, ಆಪ್ಷನ್ ಎ ಮತ್ತು ಬಿ. ಆಪ್ಷನ್ ಡಿ ನನ್ ಆಫ್ ದ ಅಬವ್, ಯಾವುದೂ ಅಲ್ಲ ಅಂತ ಹೇಳ್ತಾ ಇದೆ. ಸರಿಯಾದಂತಹ ಉತ್ತರ ಏನು, ಯಾವ್ದಿರಬಹುದು? ಸೊ ಚಲನೆಯ ಪರಿಮಾಣಗಳ ನಿಯಮ ಅಂತ ಹೇಳಿದ್ರೆ ವಸ್ತುಗಳ ರಾಶಿಯು ಸಂಘರ್ಷಣಕ್ಕಿಂತ ಮುಂಚೆ ಅಥವಾ ಸಂಘರ್ಷಣದ ನಂತರ ಕೂಡ ಸಮನಾಗಿ, ಈಕ್ವಲ್ ಆಗಿ ಇರುತ್ತೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಆಪ್ಷನ್ ಎ ಮತ್ತು ಬಿ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಅನೇಕ ಬಲಗಳು ವಸ್ತುವಿನ ಮೇಲೆ ಪ್ರಯೋಗವಾದಾಗ ಅದರ ಸ್ಥಿತಿ ಸ್ಥಿರವಾಗಿ ಇರುವುದಿಲ್ಲ, ಯಾಕಂದರೆ ವಿಭಿನ್ನ ಬಲಗಳ ಪರಿಣಾಮಗಳು ವಿಭಿನ್ನವಾಗಿ ಇರುತ್ತದೆ. ಇದು ಯಾವ ಬಲಕ್ಕೆ ವ್ಯಾಖ್ಯಾನ? ಸೊ ಲಾಸ್ಟ್ ಕ್ಲಾಸ್ ಒಂದು ಸಿಮ್ಯುಲೇಷನ್ ತೋರಿಸಿದೆ. ಕೆಂಪು ಬಣ, ನೀಲಿ ಬಣ ಇತ್ತು. ಸೊ ಕೆಂಪು ಬಣದಲ್ಲಿ ಇಬ್ರು ವ್ಯಕ್ತಿಯನ್ನ ನಿಲ್ಸಿ, ನೀಲಿ ಬಣದಲ್ಲಿ 3 ವ್ಯಕ್ತಿಯನ್ನ ನಿಲ್ಸಿದ್ರೆ ಯಾವ ಕಡೆಗೆ ವಸ್ತು ವಾಲುತ್ತೆ? ಆಬ್ವಿಯಸ್ಲಿ ನೀಲಿ ಬಣದ ಕಡೆಗೆ ವಾಲುತ್ತೆ ಅಲ್ವಾ? ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಿರೋದು. ಈಗ ಒಂದು ವಸ್ತು ಇತ್ತು ಅಂತ ಭಾವಿಸಿ, ಒಂದು ಬಾಕ್ಸ್ ಇದೆ. ಈ ರೀತಿಯಾಗಿ ಒಂದು ಬಾಕ್ಸ್ ಇದೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಒಬ್ಬ ವ್ಯಕ್ತಿ ತಳ್ಳಾಟ ನಡೆಸಿದಾಗ ಯಾವುದೇ ರೀತಿಯಾದಂತಹ ಚಲನೆ ಇರೋದಿಲ್ಲ. ಇಲ್ಲಿ ಇಬ್ರು ಇಟ್ಕೊಂಡು ತಳ್ಳಾಟ ನಡೆಸಿದಾಗ ಆಬ್ವಿಯಸ್ಲಿ ಅದು ಈ ಡೈರೆಕ್ಷನ್ಗೆ ಮೂವ್ಮೆಂಟ್ ಆಗ್ತಾ ಬರುತ್ತೆ. ಇಲ್ಲಿ 3 ಜನ ವ್ಯಕ್ತಿ ಇದ್ದು ತಳ್ಳಾಟವನ್ನ ಮಾಡಿದಾಗ ಈ ಡೈರೆಕ್ಷನ್ಗೆ ಮೂವ್ಮೆಂಟ್ ಆಗುತ್ತೆ. ಸೊ ಈ ಮೂವ್ಮೆಂಟ್ ಆಗುತ್ತೆ, ಆದ್ರೆ ಇಲ್ಲಿ ಸಮನಾದಂತಹ ಜನಗಳಿಲ್ಲ. ಸೊ ಆದ್ರಿಂದ ಈ ಒಂದು ಆಯ್ಕೆಯನ್ನ ನಾವು ಮತ್ತೆ ಪರಿಗಣಿಸೋದಾದ್ರೆ ಏನಂತ ನೋಡಬಹುದು? ಅನೇಕ ಬಲಗಳು, ಟೂ ಮೆನಿ ಫೋರ್ಸಸ್ ವಸ್ತುವಿನ ಮೇಲೆ, ಒಂದು ಆಬ್ಜೆಕ್ಟ್ ಮೇಲೆ ಪ್ರಯೋಗವಾದಾಗ ಅದರ ಸ್ಥಿತಿ ಸ್ಥಿರವಾಗಿ ಇರೋದಿಲ್ಲ. ಇಟ್ ವಿಲ್ ನಾಟ್ ಬಿ ಇನ್ ಅ ಫಿಕ್ಸ್ಡ್ ಸ್ಟೇಟ್. ಯಾಕಂದ್ರೆ ವಿಭಿನ್ನ ಬಲಗಳ ಪರಿಣಾಮಗಳು ವಿಭಿನ್ನವಾಗಿ ಇರುತ್ತದೆ. ಇದು ಯಾವ ಬಲಕ್ಕೆ ವ್ಯಾಖ್ಯಾನ, ಯಾವ ಡೆಫಿನಿಷನ್ ಇದು? ಆಪ್ಷನ್ ಎ ಸಂತುಲಿತ ಬಲನ, ಆಪ್ಷನ್ ಬಿ ಅಸಂತುಲಿತ ಬಲ, ಆಪ್ಷನ್ ಸಿ ಜಡತ್ವ, ಆಪ್ಷನ್ ಡಿ ಬಲದ ಪರಿಣಾಮ. ಆಕ್ಚುಲ್ ಆಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಸಂತುಲಿತ ಬಲ. ಸೊ ಏನ್ ಈ ರೀತಿ ಆದಾಗ ಅದು ಅಸಂತುಲಿತ ಬಲವಾಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಈ 5 ಪ್ರಶ್ನೆಗಳ ಉತ್ತರವನ್ನ ಕಂಡುಕೊಂಡಿದ್ದೀರ ಅಂತ ಭಾವಿಸ್ತೀನಿ. ಹೆಚ್ಚಿನ ಜಡತ್ವ ಹೊಂದಿರೋದು ಕಲ್ಲು, ರೈಲು, 5 ರೂಪಾಯಿ ನಾಣ್ಯ.
ಮತ್ತೆ ಬಲದ ಪರಿಣಾಮ ಏನ್ ಹೇಳುತ್ತೆ ನಮ್ಗೆ? ನಿಶ್ಚಲ ಸ್ಥಿತಿಲಿ ಇರುವಂತಹ ವಸ್ತುನ ಚಲನೆಗೆ ತೆಗೆದುಕೊಂಡು ಹೋಗೋದು, ಚಲನೆಯಲ್ಲಿ ಇರುವಂತಹ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ತರೋದು, ಚಲಿಸ್ತಾ ಇರುವಂತಹ ವಸ್ತುವಿನ ದಿಕ್ಕನ್ನ ಕೂಡ ಬದಲಾಯಿಸೋದು, ಅದೇ ರೀತಿ ವಸ್ತುವಿನ ಗಾತ್ರ ಮತ್ತು ರಚನೆಯಲ್ಲೂ ಕೂಡ ಬದಲಾವಣೆ ತರೋದು. ಇವೆಲ್ಲ ಬಲದ ಪರಿಣಾಮಗಳು. ಅದೇ ರೀತಿ ಜಡತ್ವ ಇರೋದು ಸ್ಥಿರ ಜಡತ್ವ, ನೇರ ಜಡತ್ವ, ಚಲನೆಯ ಜಡತ್ವ. ನೆಕ್ಸ್ಟ್, ಚಲನೆಯ ಪರಿಣಾಮದ ನಿಯಮ: ವಸ್ತುವಿನ ರಾಶಿಯು ಸಂಘರ್ಷಣಕ್ಕಿಂತ ಮುಂಚೆ ಸಂಘರ್ಷಣದ ನಂತರ ಸಮನಾಗೆ ಇರುತ್ತದೆ. ಅದೇ ರೀತಿ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದಾಗ ಅದರ ಸ್ಥಿತಿ ಸ್ಥಿರವಾಗಿ ಇರೋದಿಲ್ಲ, ಯಾಕಂದ್ರೆ ವಿಭಿನ್ನ ಬಲಗಳ ಪರಿಣಾಮಗಳು ವಿಭಿನ್ನವಾಗಿ ಇರುತ್ತೆ. ಸೊ ಅದು ಅಸಂತುಲಿತ ಬಲಕ್ಕೆ ವ್ಯಾಖ್ಯಾನವಾಗಿದೆ. ಸೊ ಈ 5 ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ 5 ಪ್ರಶ್ನೆಗಳ ಜೊತೆಗೆ ಕಾನ್ಸೆಪ್ಟ್ಗಳು ಕೂಡ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಈಗ ಹೋದ್ ಕ್ಲಾಸ್ ನಲ್ಲಿ ನ್ಯೂಟನ್ನ ಬಲ ಮತ್ತು ಚಲನೆಯ ನಿಯಮದ ಬಗ್ಗೆ ನಾವು ಒಂದಿಷ್ಟು ಮಾತುಕತೆಯನ್ನ ಆಡಿದ್ವಿ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈಗ ನಮ್ಮ ಕ್ಲಾಸ್ ಅನ್ನ ಮುಂದುವರಿಸ್ತಾ ಹೋಗೋಣ. ಜೊತೆಗೆ ಗೆಲೀಲಿ ಬಗ್ಗೆ ಸಹ ನಾವು ಮಾತಾಡ್ತಾ ಹೋಗಿದ್ವಿ. ಆತ ವಿಜ್ಞಾನಿ, ಆತ ಮಾಡಿದಂತಹ ಸಂಶೋಧನೆಗಳು, ಕಂಡುಹಿಡಿದಂತದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಈಗ ನಾವು ಜಡತ್ವ ಮತ್ತು ದ್ರವ್ಯರಾಶಿ ಇದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ನೋಡಿ, ಒಂದು ಕಾಯದ ಚಲನೆಯ ಸ್ಥಿತಿಯಲ್ಲಿ ಬದಲಾಯಿಸಲು ಯತ್ನಿಸಿದಾಗ ಅದು ಪ್ರತಿರೋಧವನ್ನ ತೋರುತ್ತೆ ಅಂತ ನಮ್ಗೆ ತಿಳಿದು ಬರುತ್ತೆ. ಹೇಳ್ತಾರಲ್ಲ, ಈಗ ಒಂದು ನದಿ ಹರಿತಾ ಇದೆ ಅಂದ್ರೆ ಅದಕ್ಕೆ ನೀವು ಹಿಮ್ಮುಖವಾಗಿ ಹರಿಬಹುದೇ ಹೊರತು ಆ ನದಿಗೆ ಎದುರಾಗಿ ನೀವು ಹರಿಲಿಕ್ಕಾಗಲ್ಲ ಅಲ್ವಾ? ದಟ್ ಇಸ್ ಅ ವೆರಿ ಡಿಫಿಕಲ್ಟ್ ಸ್ವಿಮ್ಮಿಂಗ್. ಅದೇ ರೀತಿ ಈಗ ಒಂದು ನದಿ ಹಿಂಗ್ ಹರಿತಾ ಇದೆ ಅಂತ ಹೇಳಿದಾಗ, ಅಥವಾ ಒಂದು ಸಮುದ್ರದಲ್ಲಿ ಈಜ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲೆಗೆ ನೀವು ಮುಮ್ಮುಖವಾಗಿ ಈಜ್ತಕ್ ಹೋಗ್ತೀನಿ ಅಂತ ಹೇಳಿದ್ರೆ ಮುಳುಗ್ ಹೋಗ್ಬಿಡ್ತೀರಾ, ಕೊಚ್ಚಿ ಹೋಗ್ಬಿಡ್ತೀರಾ. ಅದೇ ರೀತಿ ಯಾವುದೇ ಒಂದು ವಸ್ತು ಆಗಿರಬಹುದು, ಅದು ಚಲನೆಯ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಬದಲಾಯಿಸಕ್ಕೆ ಅಂತ ನೀವು ಹೋದಾಗ ಪ್ರತಿರೋಧವನ್ನ, ಡಿಫ್ರೆನ್ಸಸ್ ನ ಅದು ತೋರುತ್ತಾ ಬರುತ್ತೆ. ಈಗ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ ಮತ್ತು ಚಲಿಸ್ತಾ ಇರುವಂತಹ ವಸ್ತು ಚಲಿಸ್ತಲೇ ಇರ್ತದೆ. ವಸ್ತುವಿನ ಈ ಗುಣವನ್ನ ನಾವು ಜಡತ್ವ ಅಂತ ಕರಿತೀವಿ. ಒಂದು ವಸ್ತು ಈಗ ನೋಡಿ, ನಾನು ಇಲ್ಲಿಟ್ರೆ ಅದು ಅಲ್ಲೇ ಇರೋದು ಬಂದು ಜಡತ್ವ. ಅದೇ ರೀತಿ ಮೂವ್ಮೆಂಟ್ ಆಗ್ತಾ ಇದ್ರೆ ಮೂವ್ಮೆಂಟ್ ಆಗ್ತಾನೇ ಇರೋದು ಬಂದು ಕೂಡ ಜಡತ್ವ. ಒಂದು ವಸ್ತುವು ನಿಶ್ಚಲ ಸ್ಥಿತಿಯಲ್ಲೇ ಇರೋದು ಅಥವಾ ಅದು ಚಲಿಸ್ತಲೇ ಇರೋದನ್ನ ನಾವು ಜಡತ್ವ ಅಂತ ಕರಿತೀವಿ. ಎಲ್ಲಾ ಕಾಯ ಅಂದ್ರೆ ಆಬ್ಜೆಕ್ಟ್, ಎಲ್ಲಾ ಕಾಯಗಳು ಒಂದೇ ರೀತಿಯ ಜಡತ್ವವನ್ನ ಹೊಂದಿರುತ್ತದೆಯೇ? ಪುಸ್ತಕಗಳಿಂದ ತುಂಬಿರುವಂತಹ ಪೆಟ್ಟಿಗೆಗಿಂತ ಖಾಲಿ ಪೆಟ್ಟಿಗೆಯನ್ನ ತಳ್ಳುವುದು ಸುಲಭವಾಗಿ ಇರುತ್ತೆ ಅಲ್ವಾ? ಈಗ ಒಂದು ಪೆಟ್ಟಿಗೆ ತುಂಬಾ ನಾನು ಪುಸ್ತಕವನ್ನ ಇಟ್ಟಿದ್ದೀನಿ. ಇದು ಖಾಲಿ. ಇವೆರಡರಲ್ಲಿ ತಳ್ಳೋದು ಯಾವ್ದು ಈಸಿ? ಆಬ್ವಿಯಸ್ಲಿ ಇದು ಈಸಿ ಆಗುತ್ತೆ, ಇದು ಕಷ್ಟ ಆಗುತ್ತೆ, ಯಾಕಂದ್ರೆ ಒಳಗೆ ಭಾರವಾಗಿರುವಂತಹ ವಸ್ತು ಇರುತ್ತೆ. ಹಾಗೇನೆ ನಾವು ಕ್ಯಾಂಡಲ್ ಅನ್ನ ಒದ್ದಾಗ ಅದು ಹಾರಿ ಹೋಗುತ್ತೆ. ಆದರೆ ಅದೇ ಅಳತೆಯ ಕಲ್ಲೊಂದನ್ನ ಅದೇ ಬಲದಿಂದ ಒದ್ದಾಗ ಅದು ಅಲ್ಲಾಡಿದ್ರೆ, ನಾವು ಕಾಲ್ ಚೆಂಡನ್ನ, ಫುಟ್ಬಾಲ್ ಅನ್ನ ಒದ್ದಾಗ ಅದು ಹಾರಿ ಹೋಗುತ್ತೆ. ಆದ್ರೆ ಅದೇ ಅಳತೆಯ ಕಲ್ಲೊಂದನ್ನ ಅದೇ ಬಲದಿಂದ ಒದ್ದಾಗ ಅದು ಅಲ್ಲಾಡಿದ್ರೆ ಅದೇ ಹೆಚ್ಚು. ಈಗ ಶಾರ್ಟ್ ಪುಟ್ ಅಂತ ಏನೋ ಕರಿತೀರಲ್ಲ, ಆ ಕಲ್ಲು ನೋಡಿ, ಫುಟ್ಬಾಲಿನ ಚೆಂಡು ನೋಡಿ, ಒಂದೇ ಆಕಾರ ಒಂದೇ ಗಾತ್ರದಲ್ಲಿ ಇರುತ್ತೆ ಅಲ್ವಾ? ಅಂದ್ರೆ ಶೇಪ್ ನಲ್ಲಿ ಇರುತ್ತೆ. ಸೊ ಇದನ್ನ ಒದ್ದ ತಕ್ಷಣ ಹಾರಿ ಹೋಗುತ್ತೆ, ಆದ್ರೆ ಇದನ್ನ ಒದ್ದ ತಕ್ಷಣ ನಮ್ ಕಾಲಿಗೆ ನೋವು ಆಗುತ್ತೆ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಕಾಲಿಗೆ ಗಾಯ ಆಗಬಹುದು. ನಾನು ಹೇಳಿದ್ನಲ್ಲ, ಕಾಲಿಗೆ ಗಾಯ ಆಗಬಹುದು. ಇದೇ ರೀತಿಯಲ್ಲಿ 5 ರೂಪಾಯಿ ನಾಣ್ಯದ ಬದಲಾಗಿ ಅದಕ್ಕಿಂತ ಕಡಿಮೆ ದ್ರವ್ಯರಾಶಿಯ 1 ರೂಪಾಯಿ ನಾಣ್ಯ ಬಳಸಿದಲ್ಲಿ ಸ್ವಲ್ಪ ಕಡಿಮೆ ಬಲವನ್ನ ಬಳಸಿ ಚಟುವಟಿಕೆಗಳನ್ನ ಪೂರ್ಣಗೊಳಿಸಬಹುದು. ಒಂದು ಕಾರ್ಟಿಗೆ ಗಾಳಿ ಮನೆ ಆಟಿಕೆ
ಸ್ವಲ್ಪವೇ ಬಲವನ್ನ ನೀಡಿ ನಾವು ಅದನ್ನ ಹೆಚ್ಚು ವೇಗದಿಂದ ಚಲಿಸುವಂತೆ ಮಾಡಬಹುದು. ಆದರೆ ಈ ಬಲವು ಒಂದು ದೊಡ್ಡ ರೈಲಿನ ಚಲನೆಯಲ್ಲಿ ಯಾವುದೇ ಬದಲಾವಣೆ ತರುವುದಿಲ್ಲ ಅಥವಾ ಗಣನೀಯವಾಗವಲ್ಲದ ಅಂದ್ರೆ ನಿರ್ಲಕ್ಷಿಸಬಹುದಾದಂತಹ ಮಿನಿಮಲ್ ಅಂತ ನಾವೇನ್ ಕರ್ತೀವಿ ಆ ರೀತಿ ಬದಲಾವಣೆ ತರುವುದು. ಕಾರ್ಗೆ ಹೋಲಿಸಿದರೆ ರೈಲು ತನ್ನ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆ ತರುವಲ್ಲಿ ಕಡಿಮೆ ಪ್ರವೃತ್ತಿಯನ್ನ ತೋರುತ್ತದೆ. ಆದ್ರಿಂದ ರೈಲು ಕಾರ್ಟಿಗಿಂತ ಹೆಚ್ಚಿನ ಜಡತ್ವ ಹೊಂದಿದೆ ಅಂತ ಹೇಳ್ತೇವೆ. ಇದರರ್ಥ ಭಾರವಾದ ಅಥವಾ ಹೆಚ್ಚು ದ್ರವ್ಯರಾಶಿ ಹೊಂದಿರುವ ವಸ್ತುಗಳು ಹೆಚ್ಚು ಜಡತ್ವವನ್ನ ತೋರ್ಪಡಿಸುತ್ತವೆ. ವಸ್ತುವಿನ ಜಡತ್ವ ನಾವು ಅದರ ದ್ರವ್ಯರಾಶಿಯಿಂದ ಪರಿಮಾಣಾತ್ಮಕವಾಗಿ ಆ ಅಳೆಯಬಹುದು. ಜಡತ್ವ ಹಾಗೂ ದ್ರವ್ಯರಾಶಿಯನ್ನ ನಾವು ಹೀಗೆ ಸಮೀಕರಿಸಬಹುದು. ಸೊ ಯಾವ ರೀತಿ ಸಮೀಕರಿಸಬಹುದು? ಜಡತ್ವ ಎಂಬುದು ವಸ್ತುವಿನ ಸಹಜ ಪ್ರವೃತ್ತಿಯಾಗಿದೆ. ತನ್ನ ಚಲನ ಹಾಗೂ ನಿಶ್ಚಲನ ಸ್ಥಿತಿಯಲ್ಲಿನ ಬದಲಾವಣೆಗೆ ತೋರುವ ಪ್ರತಿರೋಧವಾಗಿದೆ. ವಸ್ತುವಿನ ದ್ರವ್ಯರಾಶಿಯೇ ಜಡತ್ವದ ಅಳತೆಯಾಗಿದೆ. ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಈ ಪಾಯಿಂಟ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನ್ ಕಲಿತಾ ಇದೀವಿ ನಾವು? ಈ ಜಡತ್ವ ಅನ್ನೋದು ಮೊದಲನೇದಾಗಿ ವಸ್ತುವಿನ ಜಡತ್ವ ಅನ್ನೋದು ವಸ್ತುವಿನ ಸಹಜ ಪ್ರವೃತ್ತಿ. ತನ್ನ ಚಲನ ಹಾಗೂ ನಿಶ್ಚಲನ ಸ್ಥಿತಿಯಲ್ಲಿ ಬದಲಾವಣೆ ತೋರುವಾಗ ಇದು ಪ್ರತಿರೋಧವನ್ನ ವ್ಯಕ್ತಪಡಿಸುತ್ತೆ. ಅರ್ಥ ಆಯ್ತಾ? ವಸ್ತುವಿನ ದ್ರವ್ಯ ರಾಶಿಯೇ ಜಡತ್ವದ ಅಳತೆಯಾಗಿದೆ. ಈ ವಸ್ತು ಒಂದರ ದ್ರವ್ಯ ರಾಶಿನೇ ಜಡತ್ವದ ಅಳತೆಯಾಗಿದೆ. ಅರ್ಥ ಆಯ್ತಾ? ಐ ರಿಪೀಟ್, ಜಡತ್ವ ಒಂದು ವಸ್ತುವಿನ ಸಹಜ ಪ್ರವೃತ್ತಿಯನ್ನ ತೋರಿಸುತ್ತೆ. ಅದು ಚಲನೆಯಲ್ಲೋ ಅಥವಾ ನಿಶ್ಚಲ ಸ್ಥಿತಿಯಲ್ಲಿನ ಬದಲಾವಣೆಗೆ ತೋರುವಂತಹ ಪ್ರತಿರೋಧವಾಗಿದೆ. ವಸ್ತುವಿನ ದ್ರವ್ಯರಾಶಿಯೇ ಜಡತ್ವವನ್ನ ಅಳಿತಾ ಹೋಗುತ್ತೆ. ಸೊ ಇದು ಜಡತ್ವ ಮತ್ತು ದ್ರವ್ಯರಾಶಿಯ ಕುರಿತಾದಂತಹ ಮಾಹಿತಿ. ಈಗ ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಚಲನೆಯ ಎರಡನೇ ನಿಯಮ, ಸೆಕೆಂಡ್ ರೂಲ್ ಆಫ್ ಮೋಷನ್ ನೋಡೋಣ. ಚಲನೆಯ ಎರಡನೇ ನಿಯಮ. ಈಗ ಚಲನೆಯ ಮೊದಲನೇ ನಿಯಮವು ವಸ್ತುವಿನ ಮೇಲೆ ಅಸಂತುಲಿತ ಬಲದ ಪ್ರಯೋಗವಾದಾಗ ಅದರ ವೇಗದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಮಗೆ ತಿಳಿಸುತ್ತೆ. ಆ ಬಾಕ್ಸ್ ಸಿಮ್ಯುಲೇಷನ್ ಎಕ್ಸಾಂಪಲ್ ತೋರಿಸಿದಾಗ ಒಂದು ವಸ್ತುವಿನ ಮೇಲೆ ಅಸಂತುಲಿತವಾದಂತಹ ಅಂದ್ರೆ ಯಾವ ಕಡೆ ಹೆಚ್ಚು ಬಲ ಇರುತ್ತೋ ಆ ಕಡೆ ವಸ್ತು ಚಲಿಸುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಅಸಂತುಲಿತ ಬಲ. ಅದರ ಪ್ರಯೋಗವಾದಾಗ ಅದರ ಒಂದು ವೇಗದಲ್ಲಿ ಬದಲಾವಣೆ ಆಗುತ್ತೆ. ಅದರ ವೇಗದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಬರುತ್ತೆ. ಅಂದ್ರೆ ಆ ವಸ್ತುವು ವೇಗೋತ್ಕರ್ಷವನ್ನ ಪಡೆಯುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಆ ಒಂದು ವಸ್ತು ಏನ್ ಪಡೆಯುತ್ತೆ? ವೇಗೋತ್ಕರ್ಷ. ಅಸಂತುಲಿತ ಬಲದಿಂದ ವೇಗ ಬದಲಾವಣೆ ಆದಾಗ ಅದು ವೇಗೋತ್ಕರ್ಷವನ್ನ ಪಡಿತಾ ಹೋಗುತ್ತೆ. ಈಗ ಆ ವಸ್ತುವಿನ ವೇಗೋತ್ಕರ್ಷವು ವರ್ತಿಸ್ತಾ ಇರುವಂತಹ ಬಲದ ಮೇಲೆ ಹೇಗೆ ಅವಲಂಬಿತವಾಗಿದೆ ಮತ್ತು ಆ ಬಲವನ್ನ ಹೇಗೆ ಅಳೆಯಬಹುದು ಅನ್ನೋದನ್ನ ತಿಳಿಯೋಣ. ನಮ್ಮ ದೈನಂದಿನ ಜೀವನದ ಕೆಲವು ಅನುಭವಗಳನ್ನ ನೆನಪು ಮಾಡ್ಕೊಳ್ಳೋಣ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಆಟಗಾರನಿಗೆ ಚೆಂಡು ತಗಲಿದರೆ ಅದರಿಂದ ಅವರಿಗೆ ಯಾವ ನೋವು ಆಗೋದಿಲ್ಲ. ಆದರೆ ವೇಗವಾಗಿ ಚಲಿಸ್ತಾ ಇರುವಂತಹ ಕ್ರಿಕೆಟ್ ಚೆಂಡು ಪ್ರೇಕ್ಷಕರಿಗೆ ತಗಲಿದಾಗ ಅವ್ರಿಗೆ ನೋವಾಗಬಹುದು. ರಸ್ತೆ ಬದಿ ನಿಶ್ಚಲ ಅಂದ್ರೆ ಫಿಕ್ಸ್ಡ್ ಸ್ಟೇಟ್ ನಲ್ಲಿ ಇರುವಂತಹ ಲಾರಿ ಬಗ್ಗೆ ಯಾರು ಅಷ್ಟಾಗಿ ಗಮನ ಕೊಡುವಂತಹ ಅಗತ್ಯವಿಲ್ಲ. ಆದ್ರೆ ಅತಿ ಕಡಿಮೆ ವೇಗ ಅನ್ನಬಹುದಾದಂತಹ ಒಂದು 5 ಮೀಟರ್ ಪರ್ ಸೆಕೆಂಡ್ ಈ ಒಂದು ವೇಗದಲ್ಲಿ ಒಬ್ಬ ಲಾರಿ ಬಂತು ಅಂತ ಹೇಳಿದ್ರೆ ತನ್ನ ಚಲನೆಯ ಪಥದಲ್ಲಿ ಒಬ್ಬ ವ್ಯಕ್ತಿನ ಕೊಲ್ಲಲೇಬಹುದು. ಅರ್ಥ ಆಯ್ತಾ? ಈಗ ಕಡಿಮೆ ದ್ರವ್ಯರಾಶಿ ಹೊಂದಿರುವಂತಹ ಬುಲೆಟ್ ಗುಂಡು. ಸೊ ಬುಲೆಟ್ ಗುಂಡು ಎಷ್ಟು ಚಿಕ್ಕದಾಗಿ ಇರುತ್ತೆ ಅಲ್ವಾ?
ಬುಲೆಟ್ ಗುಂಡು ಬಂದೂಕಿನಿಂದ ಹಾರಿಸಲ್ಪಟ್ಟಾಗ ವ್ಯಕ್ತಿಯನ್ನ ಸಾಯಿಸಬಲ್ಲದು. ಇದರಿಂದಾಗಿ ವಸ್ತುವು ಉಂಟಾಗಬಹುದಾದ ಪರಿಣಾಮಗಳು ಅದರ ದ್ರವ್ಯರಾಶಿಯ ಮತ್ತು ವೇಗದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಅದರ ದ್ರವ್ಯರಾಶಿ ಮತ್ತು ವೇಗ ಇವೆರಡನ್ನ ಕೂಡ ನಾವು ಡೆನ್ಸಿಟಿ ಮತ್ತೆ ಸ್ಪೀಡ್ ಇವೆರಡನ್ನ ಕೂಡ ನಾವು ಕನ್ಸಿಡರ್ ಮಾಡ್ಬೇಕು ಯಾವ್ದಾದ್ರು ಒಂದು ವಸ್ತುವು ಪರಿಣಾಮ ಬೀರ್ತಾ ಇದೆ ಅಂತ ಹೇಳೋದಾದ್ರೆ. ಈಗ ವಸ್ತು ವೇಗೋತ್ಕರ್ಷವನ್ನ ಪಡೆಯಬೇಕಾದ್ರೆ ಅದಕ್ಕೆ ಹೆಚ್ಚಿನ ವೇಗವನ್ನು ನೀಡಲು ಅದರ ಮೇಲೆ ಅಧಿಕ ಬಲದ ಪ್ರಯೋಗದ ಅಗತ್ಯತೆ ಇದೆ. ಇದರ ಅರ್ಥ ದ್ರವ್ಯರಾಶಿ ಮತ್ತು ವೇಗಗಳ ಒಟ್ಟಾರೆ ಮಹತ್ವ ತಿಳಿಸುವ ಒಂದು ಪರಿಮಾಣದ ಅಸ್ತಿತ್ವವಿರುವುದು ತಿಳಿಯುತ್ತೆ. ಅದೇ ಸಂವೇಗ ನ್ಯೂಟನ್ರು ಆ ಗುಣವಿರುವ ಸಂವೇಗವನ್ನ ಪರಿಚಯಿಸಿದ್ರು. ಅದೇನು ಅಂತ ಹೇಳಿದ್ರೆ ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗಗಳ ಗುಣಲಬ್ಧವನ್ನು ಅದರ ಸಂವೇಗ ಅಂತ ವ್ಯಾಖ್ಯಾನಿಸಬಹುದು. ಸೊ ಇದನ್ನ ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂತೀರಾ? ಸಿಂಪಲ್ ಆಗಿ ಲೇಮ್ಯಾನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈಗ ಈ ಒಂದು ಪೆನ್ನನ್ನ ನಾನು ಹೀಗೆ ಕೈ ಮೇಲೆ ಹೀಗೆ ಇಟ್ಕೊಂಡು ಹೀಗೆ ಹೊಡೆದ್ರೆ ನಮಗೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಒಂದ್ ಸ್ವಲ್ಪ ಚೂಪಾದಂತಹ ವಸ್ತುವನ್ನ ಹೀಗೆ ಹೊಡೆದಾಗ ಅದು ನಮ್ಮ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ. ಆದ್ರಿಂದ ವಸ್ತುವಿನ ದ್ರವ್ಯರಾಶಿ ವೇಗ v ಮತ್ತೆ ಸಂವೇಗ ಪೊಟೆನ್ಶಿಯಲ್ ಸ್ಪೀಡ್ ಸಂವೇಗ p. ಸೊ ಇದನ್ನ ಹೇಗ್ ನಾವು ಬರಿಬಹುದು ಅಂದ್ರೆ p ಇಸ್ ಈಕ್ವಲ್ ಟು m ಇಂಟು v ಅಥವಾ ಎಂ ವಿ. ಅರ್ಥ ಆಯ್ತಾ? ವಸ್ತುವಿನ ದ್ರವ್ಯರಾಶಿ ಇಂಟು ವೇಗ ಆಗ್ತಾ ಬರುತ್ತೆ. ಈಗ ಸಂವೇಗ ಪರಿಣಾಮ ಮತ್ತು ದಿಕ್ಕು ಎರಡನ್ನ ಹೊಂದಿದೆ. ಚಲನೆಯ ವಿ ದಿಕ್ಕೆ ಸಂವೇಗದ ದಿಕ್ಕು ಆಗಿರುತ್ತೆ. ಸಂವೇಗದ ಎಸ್ಐ ಏಕಮಾನ ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡ್. ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡ್ ಅಥವಾ ಇದನ್ನ ಹೀಗೂ ಬರಿಬಹುದು, ನಾನು ಈ ತರನು ಬರಿಬಹುದು. ಸಿಂಪಲ್ ಆಗಿ ಹೀಗೆ ನಾನು ಬರ್ತಿದ್ದೇನೆ. ವಸ್ತುವಿನ ಮೇಲೆ ಅಸಂತುಲಿತ ಬಲದ ಪ್ರಯೋಗವಾದಾಗ ಅದು ವೇಗದಲ್ಲಿ ಬದಲಾವಣೆಯನ್ನ ತರುತ್ತದೆ. ಆದ್ದರಿಂದ ಬಲವು ಸಂವೇಗದಲ್ಲಿಯೂ ಬದಲಾವಣೆಯನ್ನ ತರುತ್ತದೆ ಅನ್ನೋದು ಇದರ ಒಂದು ಮಾನದಟ್ಟ ಆಗುತ್ತೆ. ಅದನ್ನ ಕೂಡ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಬ್ಯಾಟ್ರಿ ಕೆಲಸ ಮಾಡದೇ ಇರುವಂತಹ ಕಾರ್ ಒಂದು 1 ಮೀಟರ್ ಪರ್ ಸೆಕೆಂಡ್ ಜವದಿಂದ ನೇರ ರಸ್ತೆಯಲ್ಲಿ ಅದರ ಇಂಜಿನ್ ಚಾಲನೆಗೊಂಡು ಚಲಿಸುವಂತೆ ಮಾಡಲು ಅದನ್ನ ತಳ್ಳುತ್ತಿರುವ ಒಂದು ಸಂದರ್ಭವನ್ನ ಗಮನಿಸೋಣ. ನಾವು ಕಾರ್ಗಳನ್ನೆಲ್ಲ ತಳ್ತಾ ಇದ್ದಂತಹ ಸಂದರ್ಭವನ್ನ ಈಗ ನಾವು ಯೋಚನೆ ಮಾಡ್ತಾ ಬರೋಣ. ಚಾಲನೆಗೊಂಡು ಚಲಿಸುವಂತೆ ಮಾಡಲು ಅದನ್ನ ತಳ್ಳುತ್ತಿರುವ ಒಂದು ಸಂದರ್ಭವನ್ನ ಗಮನಿಸೋಣ. ಒಂದಿಬ್ಬರು ಸೇರಿ ಇದನ್ನ ತಳ್ಳಿದಾಗ ಇದು ಚಾಲನೆಗೊಳ್ಳದೆ ಇರಬಹುದು. ಸ್ವಲ್ಪ ಕಾಲ ನಿರಂತರವಾಗಿ ತಳ್ಳಲು ತೊಡಗಿದಾಗ ಕಾರಿನ ಜವಕ್ಕೆ ವೇಗೋತ್ಕರ್ಷ ಉಂಟಾಗುತ್ತೆ. ಅಂದರೆ ಕಾರಿನ ಬಲವು ವರ್ತಿಸಲ್ಪಡುವ ಅವಧಿಯ ಮೇಲೂ ಅದು ಅವಲಂಬಿತವಾಗಿ ಇರುತ್ತದೆ. ವಸ್ತುವಿನ ಸಂವೇಗದಲ್ಲಿ ಮೇಲೆ ಅವಲಂಬಿತವಾಗಿದೆ ಅನ್ನೋದು ಈ ಒಂದು ಸಂದರ್ಭದಿಂದ ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಸೊ ಈ ಕಾರ್ನ ತಳ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ವೇಗೋತ್ಕರ್ಷ ನಮ್ಗೆ ದಿನನಿತ್ಯ ಮಾಡುವಂತಹ ಕೆಲಸ ನಾವ್ ಎಷ್ಟೋ ಸಲ ನೋಡಿರ್ತೀವಿ. ಆದ್ರೆ ವೇಗೋತ್ಕರ್ಷ ಅಂದ್ರೆ ಸಂತುಲಿತ ಬಲ ಅಸಂತುಲಿತ ಬಲ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದೇ ರೀತಿ ಚಲನೆಯ ಎರಡನೇ ನಿಯಮದ ಗಣತೀಯ ಸೂತ್ರೀಕರಣ ಅಂದ್ರೆ ಮ್ಯಾಥಮೆಟಿಕಲ್ ಆಗಿ ಇದಕ್ಕೊಂದು ಫಾರ್ಮುಲಾ ಅನ್ನೋದನ್ನ ಕೊಡ್ತಿದ್ದಾರೆ. ಸೊ ಅದ್ ಏನು ಅಂತ ನಾವು ತಿಳ್ಕೊಂಡು ಗಣತೀಯ ಸೂತ್ರೀಕರಣ. ಈಗ ಎಂ ದ್ರವ್ಯರಾಶಿಯ ವಸ್ತುವೊಂದು ಆಯ್ತಾ,
ಎಂ ದ್ರವ್ಯರಾಶಿಯ ವಸ್ತುವೊಂದು ಆರಂಭಿಕ ವೇಗ ಯು, ಇದು ಆರಂಭಿಕ ವೇಗ, ಇನಿಷಿಯಲ್ ಸ್ಪೀಡ್. ಆರಂಭಿಕ ವೇಗ ಯುನೊಂದಿಗೆ ಸರಳ ರೇಖೆಯಲ್ಲಿ ಚಲಿಸ್ತಾ ಇರುತ್ತೆ. ಇದು ಏಕರೂಪ ಚಲನೆಯಲ್ಲಿ ಗತಿಸ್ತಾ ಇದ್ದು ಒಂದು ಸ್ಥಿರ ಬಲ ಫಿಕ್ಸ್ಡ್ ಫೋರ್ಸ್, ಅರ್ಥ ಆಯ್ತಾ, ಎಫ್ ಅಂತ ಕೊಡಬಹುದು. ಅದನ್ನ ನಾವು ಬಳಕೆಯಿಂದ ಟಿ ಅವಧಿ ಸಮಯ ಟಿ ಅವಧಿಯಲ್ಲಿ ಇದು ವಿ ವೇಗ ವೆಲಾಸಿಟಿ ಪಡೆದಿದೆ. ಆ ವಸ್ತುವಿನ ಆರಂಭಿಕ ವೇಗ ಮತ್ತು ಅಂತಿಮ ವೇಗಗಳು ಕ್ರಮವಾಗಿ T1 ಆರಂಭಿಕ ವೇಗ MU ಆಗಿರುತ್ತೆ. ಅರ್ಥ ಆಯ್ತಾ? ದ್ರವ್ಯರಾಶಿ ಮತ್ತು ಆರಂಭಿಕ ವೇಗ. P2 ಅಂತಿಮ ವೇಗ MV ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ಸಂವೇಗದಲ್ಲಿನ ಬದಲಾವಣೆ P2 ಮೈನಸ್ P1 ಅಂತ ನಾವು ಬರೀಬಹುದು. P2 ಮೈನಸ್ P1, ಅರ್ಥ ಆಯ್ತಾ? ಅಥವಾ MV ಮೈನಸ್ P2 ಅಂದ್ರೆ MV ಮೈನಸ್ P1 MU, ಈ ರೀತಿಯಾಗಿ ನಾವು ಬರೀಬಹುದು. ಅರ್ಥ ಆಯ್ತಾ? ಅಥವಾ ಇವೆರಡರಲ್ಲಿ ಕಾಮನ್ ಏನಿದೆ? ಎಂ ನ ಹೊರಗಡೆ ಇಟ್ಟು V ಮೈನಸ್ ಯು. ಓಕೆ, ಈಗ ಸಂವೇಗದಲ್ಲಿನ ಬದಲಾವಣೆಯ ದರದ ಜೊತೆಗೆ ಟಿ ಸೇರ್ಕೊಳ್ಳುತ್ತೆ, ಡಿವೈಡೆಡ್ ಬೈ ಸಮಯ ಸೇರ್ಕೊಳ್ಳುತ್ತೆ. ಈಗ ಅಥವಾ ಪ್ರಯೋಗಿಸಲ್ಪಟ್ಟಂತಹ ಬಲ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ, ಈ ರೀತಿಯಾಗಿ ಇರುತ್ತೆ. ಅಥವಾ ಇಲ್ಲಿ ನಾನು ಕೆ ಎಂ ನ ಸಹ ತರಬಹುದು. ಎಫ್ ಇಸ್ ಈಕ್ವಲ್ ಟು, ಇಲ್ಲಿ ಬರೀತೀನಿ ನಾನು, ಎಫ್ ಇಸ್ ಈಕ್ವಲ್ ಟು ಕೆ ಎಂ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಓಕೆ, ಇದನ್ನ ಫೋರ್ಸ್ ಇಸ್ ಈಕ್ವಲ್ ಟು ಕೆ ಎಂ ಎ. ಇಲ್ಲಿ ವೇಗೋತ್ಕರ್ಷ ಎ ಅಂತ ಹೇಳಿದ್ರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಅರ್ಥ ಆಯ್ತಾ? ಇದು ವೇಗದ ದರದಲ್ಲಾದಂತಹ ಬದಲಾವಣೆ ಆಗ್ತಾ ಬರುತ್ತೆ. ಕೆ ಅನ್ನೋದು ಮಾರ್ಪಿನ ಸ್ಥಿರಾಂಕವಾಗಿದೆ. ನೀವು ಯೋಚನೆ ಮಾಡಬಹುದು ಈ ಕೆ ಎಲ್ಲಿಂದ ಬಂತು ಅಂತ. ಈ ಕೆ ಅನ್ನೋದು ಮಾರ್ಪನಿನ ಸ್ಥಿರಾಂಕವಾಗಿರುತ್ತೆ. ಅರ್ಥ ಆಯ್ತಾ? ಈಗ ಇಲ್ಲಿ ಕೆ ಮತ್ತೆ ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷದ SI ಏಕಮಾನ ಕ್ರಮವಾಗಿ ಕೆಜಿ ಮತ್ತು ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಬಲದ ಏಕಮಾನ ಸ್ಥಿರಾಂಕ ಕೆ ನ ಬೆಲೆ ಎಂದು ಒಂದು ಆಯ್ಕೆ ಮಾಡಿಕೊಳ್ಳಬಹುದಾದಂತ 1 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ವೇಗೋತ್ಕರ್ಷ ಮತ್ತು ವಸ್ತುವಿನ ದ್ರವ್ಯರಾಶಿ ಯಾವಾಗ್ಲೂ 1 kg ಆದಾಗ ಅವೆರಡರ ಗುಣಲಬ್ಧತೆಗಳನ್ನ ನಾವು ಒಂದು ಏಕಮಾನ ಬಲ ಮತ್ತು ಬಲದಿಂದ ವ್ಯಾಖ್ಯಾನಿಸಬಹುದು. ಯಾವಾಗ? ಅದು 1 kg ಆದಾಗ. ಈಗ ಒಂದು ಏಕಮಾನ ಬಲ ಇಸ್ ಈಕ್ವಲ್ ಟು ಕೆ ಇಂಟು 1 kg ಇಂಟು 1 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಈಗ ಕೆ ನ ಮೌಲ್ಯ 1 ಆಗಿರುತ್ತೆ. ಈಗ ಸಮೀಕರಣ ಅನ್ವಯ ಅವಾಗ ಏನಾಗುತ್ತೆ? ಬಲದ ಏಕಮಾನ 1 kg ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಅಥವಾ ನ್ಯೂಟನ್, ಮತ್ತು ಇದರ ಸಂಕೇತನವನ್ನ ನಾವು ಎನ್ ಅಂತ ಸೂಚಿಸ್ತೀವಿ. ಸೊ ಚಲನೆಯ ಎರಡನೇ ನಿಯಮವು ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಟ್ಟ ಬಲವನ್ನ ಕಂಡುಹಿಡಿಯಲು ವಿಧಾನವನ್ನ ತಿಳಿಸುತ್ತೆ ಮತ್ತು ಆ ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷವನ್ನ ಗುಣಲಬ್ಧ ಅಂತ ನಾವು ಇದರಿಂದ ನಾವು ತಿಳ್ಕೊಂತಾ ಹೋಗಬಹುದು. ಅರ್ಥ ಆಯ್ತಾ? ಸೊ ಈ ಚಲನೆಯ ಎರಡನೇ ನಿಯಮಗಳ ಬಗ್ಗೆ ಮತ್ತಷ್ಟು ನಾವು ಮಾತಾಡ್ತಾ ಹೋಗೋಣ ಮುಂದಿನ ಕ್ಲಾಸ್ ನಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.